ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಇದು ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಶನ್ಶಿಪ್ ನಲ್ಲಿರೋರು, ನೋ ಕಾಂಟ್ಯಾಕ್ಟ್ ಅಲ್ಲಿರೋರು, ಬ್ರೇಕಪ್ ಆಗಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಇದನ್ನ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಈಗ ಇಲ್ಲಿ 3 ಪೈಲ್ ಮಾಡೋಣ. ಪೈಲ್ ನಂಬರ್ 1, ಫೈಲ್ ನಂಬರ್ 2 ಮತ್ತೆ ಫೈಲ್ ನಂಬರ್ 3. ಆ ಥರ 3 ಪೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ. ನಿಮಗೆ ಯಾವ ಪೈಲ್ ಇಷ್ಟ ಆಗತ್ತೆ, ಪೈಲ್ ನಂಬರ್ 1, 2, 3 ಅಥವಾ ನೀವು 3 ಪೈಲ್ ಸಹಿತ ನೋಡಬಹುದು. ಆ ಥರ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಏನ್ ಬರುತ್ತೆ ಕಾರ್ಡ್ಸ್ ನೋಡೋಣ. 2, 3. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಆಗಿದೆ, ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆ ಏನ್ ಹೇಳುತ್ತೆ ಕಾರ್ಡ್ಸ್ ನೋಡೋಣ. ದಿ ಟವರ್ ಕಾರ್ಡ್, 8 ಆಫ್ ಕಪ್ಸ್, 2 ಆಫ್ ಕಪ್ಸ್, 8 ಆಫ್ ಸಾರ್ಡ್ಸ್, 8 ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಹರ್ಮಿಟ್ ಕಾರ್ಡ್. ಈಗ ಏನ್ ಹೇಳುತ್ತೆ ನೋಡೋಣ ಕಾರ್ಡ್ಸ್ ನಿಮ್ಗೆ. ಇಲ್ಲಿ ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರಾ. ಇನ್ ಕೆಲವರು ಹೀಲ್ ಮಾಡ್ಕೋತಾನೂ ಇದ್ದೀರಾ, ಸಮಾಧಾನ ಮಾಡ್ಕೋತಾ ಇದ್ದೀರಾ ನಿಮಗೆ ನೀವೇ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಎಲ್ಲರ ಎನರ್ಜಿನೂ ತೋರಿಸುತ್ತೆ. ಕೆಲವರು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಆ ಥರ ಒಂದು ಅನುಮಾನ ಪಟ್ಕೊಂಡಿದ್ದೀರಾ. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ಮಾಡೇ ಮಾಡ್ತಾರೆ, ಆ ಥರ ಧೈರ್ಯ ಅನ್ನೋದಲ್ಲೂ ಇದ್ದೀರಾ ಕೆಲವರು. ಇನ್ ಕೆಲವ್ರಿಗೆ ಮಾಡೋದೇ ಇಲ್ಲ, ಆ ಥರನೂ ಹೋಪ್ ಕಳ್ಕೊಂಡಿದ್ದೀರಾ ನೀವು. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು ತುಂಬಾ ದಿವಸದಿಂದ. ಕೆಲವರು ಮೂವ್ ಆನ್ ಆಗಿದ್ದೀರಾ, ಇಲ್ಲಿ ತುಂಬಾ ಬುದ್ಧಿನೂ ಕಲ್ತ್ಕೊಂಡಿದ್ದೀರಾ. ಕೆಲವು ಕಳೆದ ಘಟನೆಗಳಿರಬಹುದು, ಕಹಿ ನೆನಪುಗಳಿರಬಹುದು, ಆದ್ರಿಂದ ತುಂಬಾ ಪಾಠ ಕಲ್ತಿದ್ದೀರಾ ಇಲ್ಲಿ ಕೆಲವರು. ಮತ್ ಮನಸ್ಸಿಗೂ ಸಮಾಧಾನನೂ ಮಾಡ್ಕೊಂಡಿದ್ದೀರಾ. ಮತ್ತೆ ಇದೇ ಸಿಚುಯೇಷನ್ ಬಂದ್ರೆ ನಾನು ಸರಿ ಪಾಠ ಕಲಿಸ್ತೀನಿ, ಆ ಥರನೂ ಮನಸ್ಸಲ್ಲಿ ಎಷ್ಟೋ ಜನ ಅನ್ಕೊಂಡಿದ್ದೀರಾ. ನೋಡೋಣ ಏನ್ ಹೇಳತ್ತೆ ನಿಮ್ಮ ಕಾರ್ಡ್ಸ್. ಇಲ್ಲಿ ನಿಮ್ಗೆ ಅವರು ವಾಪಸ್ ಬರ್ತಾರಾ. ಸ್ಟಾರ್ ಕಾರ್ಡ್ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಎಂಪ್ರೆಸ್ ಇದೆ, ಸನ್ ಕಾರ್ಡ್ ಇದೆ. ನೋಡೋಣ 7 ಆಫ್ ವ್ಯಾಂಡ್ಸ್, ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಮತ್ತೆ 3 ಆಫ್ ವ್ಯಾಂಡ್ಸ್. ಇಲ್ಲಿ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಯಾಕಾಗಿದೆಪ್ಪ ಅಂತಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರಬಹುದು. ಕೆಲವರು ನಿಮ್ಮ ಪರ್ಸನ್ ಅನ್ನ ಅವರು ಬಿಡ್ತಾ ಇಲ್ಲ ನಿಮ್ಮನ್ನ ಮಾತಾಡ್ಸಕ್ಕೆ. ಕೆಲವು ಅಟ್ರಾಕ್ಷನ್ಗೆ ಒಳಗಾಗಿರಬಹುದು ಅವರು, ಆದ್ರಿಂದ ನಿಮ್ಮನ್ನ ಅವರು ಮರ್ತಿದ್ದಾರೆ ಇಲ್ಲಿ ಅನ್ನೋದು ಹೇಳ್ತಾ ಇದೆ. ನಿಮ್ಮ ಕಾಲ್ಸ್ ಎಲ್ಲ ಬ್ಲಾಕ್ ಮಾಡಿರಬಹುದು, ನಿಮ್ಮ ಮೆಸೇಜ್ ಎಲ್ಲ ಬ್ಲಾಕ್ ಮಾಡಿರಬಹುದು ಅವರು. ಆದ್ರೆ ಯಾವುದೋ ಒಂದು ಪರ್ಸನ್ ಅಟ್ರಾಕ್ಷನ್ಗೆ ಒಳಗಾಗಿದ್ದಾರೆ ಅವರು. ಆದ್ರೆ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದೊಂದ್ಸರಿ ನಿಮ್ಗೆ ಒಂದು ಹೊಸ ಲೈಫ್ ಇದೆ. ಇಲ್ಲಿ ನೀವು ನಿಮ್ಗೆ ಸಮಾಧಾನ ಮಾಡ್ಕೋಬೇಕು. ತುಂಬಾ ದಿವಸ ಕಾಯೋದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇದೆ. ನಿಮ್ಗೆ ಸನ್ ಕಾರ್ಡ್, ಸ್ಟಾರ್ ಕಾರ್ಡ್ಸ್ ಎಲ್ಲ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಮ್ಯಾಜಿಕ್ ಇದೆ. ನಿಮ್ಮ ಲೈಫಲ್ಲಿ ಒಂದು ನ್ಯೂ ಎಂಟ್ರಿ, ಒಂದು ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ ನಿಮ್ಗೆ. ನೀವು ಅದಕ್ಕೋಸ್ಕರ ನೀವು ಸ್ಟ್ಯಾಂಡ್ ಆಗ್ತೀರಾ, ಹಳೆಯದನ್ನೆಲ್ಲ ಮರೀತೀರಾ. ಹೊಸ ಲೈಫ್ ಇದೆ ಇಲ್ಲಿ ನಿಮ್ಗೆ. ಆ ಥರನೂ ಇಲ್ಲಿ ನಿಮ್ಗೆ ಮೆಸೇಜ್ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನು ಹೇಳ್ಬೋದು, ಕನ್ಫರ್ಮೇಶನ್ ಆ ಥರ ನೋಡೋಣ. ಫೈಲ್ ನಂಬರ್ 1ಗೆ
ಹೊಸ ಬಿಗಿನಿಂಗ್ ಇದೆ ನಿಮ್ಮ ಲೈಫಲ್ಲಿ. ಕಮ್ಯುನಿಟಿ, ಇಲ್ಲೊಂದು ಸೆಲೆಬ್ರೇಷನ್ ಇರಬಹುದು. ನಿಮ್ಮ ಲೈಫಲ್ಲಿ ಮುಂದೆ ಕಮಿಟ್ಮೆಂಟ್ ಇರಬಹುದು. ಆಲ್ ಟೈಡ್ ಅಪ್. ವಿಕ್ಟ್ರಿ. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ಯಾವ ಒಂದು ಸಿಚುಯೇಷನ್ ಅಲ್ಲಿ ನೀವಿದ್ರಿ, ದಾರಿ ಕಾಣದ ಹಾಗಿತ್ತು ನಿಮ್ಗೆ, ಏನ್ ಮಾಡೋದು, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ, ಅದರಿಂದೆಲ್ಲ ನಿಮ್ಗೆ ಬಿಡುಗಡೆ ಇದೆ. ಇಲ್ಲಿ ನಿಮ್ಮ ಲೈಫಲ್ಲಿ ವಿಕ್ಟ್ರಿ, ಸಕ್ಸಸ್ ತೋರಿಸ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಬಂದಾಗನೇ ನಾನು ಹೇಳಿದೆ, ನಿಮ್ಮ ಲೈಫಲ್ಲಿ ಒಂದು ನ್ಯೂ ಎಂಟ್ರಿ ಇರೋದ್ರಿಂದ ಇಲ್ಲಿ ಕೆಲವರಿಗೆ ಹೊಸ ಜೀವನ ಪ್ರಾರಂಭ ಆಗುತ್ತೆ. ಇನ್ ಕೆಲವರಿಗೆ ನಿಮ್ಮ ಪರ್ಸನ್ ಮತ್ತೆ ಕಾಲ್ ಮಾಡಬಹುದು. ಒರಾಕಲ್ ಕಾರ್ಡ್ಸ್ ಮೆಸೇಜ್ ಏನ್ ಕೊಡುತ್ತೆ ನೋಡೋಣ. ಏಂಜಲ್ ಆನ್ಸರ್ಸ್. ಲೆಟ್ ಗೋ ಬಂದಿದೆ. ಆದ್ರಿಂದ ನಿಮ್ಮ ಹಳೆಯ ಏನೇನು ನಿಮ್ಮ ನೋವುಗಳಿದೆ, ಏನೇನು ಡಿಸಪಾಯಿಂಟ್ಮೆಂಟ್ಸ್ ಇದೆ, ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಹೊಸ ಲೈಫ್ ಕಡೆ ಗಮನ ಹರಿಸಿ ಅನ್ನೋದು ಬರುತ್ತೆ. ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್, ಆ ಥರ ಇದೆ. ಮತ್ತೆ ಇನ್ನೊಂದು, ಲವ್ ಯುವರ್ ಸೆಲ್ಫ್ ಫಸ್ಟ್. ಮತ್ತೆ ಎಂಗೇಜ್ಮೆಂಟ್. 3 ಕಾರ್ಡ್ ಬಂದಿದೆ ನಿಮ್ಗೆ. ಆದ್ರಿಂದ ಇಲ್ಲಿ ಯಾರ್ಯಾರಿಗೆ, ಕೆಲವರಿಗೆ ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವರೆಲ್ಲ ಹಳೆಯ ಕೆಲವು ರಿಲೇಶನ್ಶಿಪ್ಗಳಿಂದ ಪಾಠ ಕಲಿತು ನಿಮ್ಮ ಜೀವನನ ಎದುರಿಸಿ ಮುಂದೆ ನಿಮ್ಗೆ ಒಂದು ಹೊಸ ಲೈಫ್ ಇದೆ. ಆ ತರ ನಿಮ್ಗೆ ಇಲ್ಲಿ ಮೆಸೇಜ್ಗಳಿದೆ. ಮತ್ತೆ ಇಲ್ಲಿ ಲವ್ ಯುವರ್ ಸೆಲ್ಫ್ ಫಸ್ಟ್. ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್. ಆದ್ರಿಂದ ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಕಾಯ್ತಾ ಇರೋದು, ಅದೆಲ್ಲ ಬಿಟ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಬೆಳೆಸ್ಕೊಂಡಾಗ ನೀವು ಇನ್ನೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ಅನ್ನೋದನ್ನ ಮೆಸೇಜ್ ಇದೆ ಇಲ್ಲಿ ನಿಮ್ಗೆ. ಸ್ಟೇ ಆಪ್ಟಿಮಿಸ್ಟಿಕ್ ಇನ್ ಯುವರ್ ಲವ್ ಲೈಫ್. ಪಾಸಿಟಿವ್ ಥಿಂಕಿಂಗ್ ಅಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಆ ತರ ಇದೆ ನಿಮ್ಗೆ ಮೆಸೇಜ್. ಆದ್ರಿಂದ ನೀವು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ನಿಮ್ಮ ಲವ್ ಲೈಫು ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಗಿಲ್ಲಿ ಟೈಮ್ ಮಾತ್ರ ನೋಡೋದಾದ್ರೆ, ನಿಮ್ಗಿಲ್ಲಿ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ 3 ಮಂತ್ಸ್ ಇರಬಹುದು, 2 ವೀಕ್ಸ್ ಇರಬಹುದು, ಅಥವಾ 7 ಮಂತ್ಸ್ ಇರಬಹುದು, 7 ವೀಕ್ಸ್ ಇರಬಹುದು. ಇನ್ ಕೆಲವ್ರಿಗೆ 2-3 ವೀಕ್ಸ್ ಅಲ್ಲೇನೆ ನಿಮ್ಮ ಕೆಲಸಗಳು ಆಗಬಹುದು, ನಿಮ್ಮ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಪರ್ಸನ್ನು, ಅಥವಾ ನಿಮ್ಮ ಲೈಫಲ್ಲಿ ಒಂದು ಹೊಸ ವ್ಯಕ್ತಿಯ ಆಗಮನ ಆಗಬಹುದು. ಆ ಥರನೂ ಇಲ್ಲಿ ನಿಮಗೆ ಟೈಮ್ ಇದೆ. ಮತ್ತೆ ಪೈಲ್ ನಂಬರ್ 2ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನಿಮಗೆ ಏನೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ದಿವಸದಿಂದ ಇದ್ದೀರಾ, ಅವ್ರಿಗೆಲ್ಲ ಏನ್ ಮೆಸೇಜ್ ಬರಬಹುದು ನೋಡೋಣ. ಪೇಜ್ ಆಫ್ ಸಾರ್ಡ್ಸ್, ಜಸ್ಟಿಸ್, 7 ಆಫ್ ಸಾರ್ಡ್ಸ್, 9 ಆಫ್ ವ್ಯಾಂಡ್ಸ್, ಹೈ ಪ್ರೀಸ್ಟೆಸ್, ಪೇಜ್ ಆಫ್ ವ್ಯಾಂಡ್ಸ್, ಮತ್ತೆ 3 ಆಫ್ ಸಾರ್ಡ್ಸ್. ಇಲ್ಲಿ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ನೋಡೋಣ. ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ಇಲ್ಲಿ ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಕೆಲವ್ರಿಗೆ ಹೇಳ್ದೆ ಕೇಳ್ದೆ ಬ್ಲಾಕ್ ಆಗಿದೆ ನಿಮ್ಮ ಕಾಂಟ್ಯಾಕ್ಟು, ನಿಮ್ಮ ಮೆಸೇಜ್ ಸಹಿತ ನೋಡ್ತಾ ಇಲ್ಲ, ತುಂಬಾ ದಿವಸದಿಂದ ಹೇಳ್ದೆ ಕೇಳ್ದೆ ನಿಮ್ಮಿಂದ ಮರೆಯಾಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ಕೆಲವರು ಮತ್ತೆ ವಾಪಸ್ ಬರಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಆದ್ರಿಂದ ನೀವು ನಿಮ್ಮ ಇಂಟ್ಯೂಷನ್ ಅಲ್ಲಿ ನಂಬಿಕೆ ಇಟ್ಕೊಳ್ಳಿ. ಕೆಲವರು ಅವರಿಗೋಸ್ಕರ ದುಡ್ಡನ್ನ ಕಳ್ಕೊಂಡು ಇರಬಹುದು, ಕೆಲವರು ಯಾರ್ಯಾರು ಲೀಗಲ್ ಡಿಸಿಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಸೆಪರೇಷನ್ ಅಲ್ಲಿ ಇದ್ದೀರಾ, ಆದಷ್ಟು ಬೇಗ ನಿಮ್ಗೊಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಕೆಲವರಿಗೆ ಇಲ್ಲಿ ಒಂದು ಕಮಿಟ್ಮೆಂಟು ಇರಬಹುದು, ಕೆಲವರು ಟ್ವಿನ್ ಫ್ಲೇಮ್ ನಲ್ಲೂ ಇರಬಹುದು. ಆದ್ರಿಂದ ಕೆಲವರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಡಿಸೈಡ್ ಮಾಡ್ಕೋತೀರಾ.
ಬಂದ್ರೆ ಬರ್ಲಿಲ್ಲ ಅಂತಂದ್ರೆ ನನ್ನ ಜೀವನ ನೋಡ್ಕೋತೀನಿ ಅನ್ನೋ ಧೈರ್ಯದಲ್ಲೂ ಇದೀರಾ ನೀವು ಕೆಲವರು. ಆದ್ರೆ ತುಂಬಾ ಯೋಚನೆ ಮಾಡ್ತೀರಾ, ಏನ್ ಮಾಡೋದು ಆ ಥರನೂ ತುಂಬಾ ಯೋಚನೆ ಮಾಡ್ತೀರಾ. ತುಂಬಾ ಮರೆಯಕ್ಕಾಗಲ್ಲ ಅನ್ನೋರು ಇದೀರಾ ಇಲ್ಲಿ ಕೆಲವರು. ಅವ್ರಿಗೆಲ್ಲ ಮುಂದೆ ಕಾರ್ಡ್ ಏನ್ ಹೇಳತ್ತೆ ನೋಡೋಣ. ಯಾರ್ಯಾರು ಡಿಸಪಾಯಿಂಟ್ಮೆಂಟ್ ನಲ್ಲಿದ್ದೀರಾ ಅವ್ರಿಗೆಲ್ಲ ಏನ್ ಹೇಳ್ಬೋದು, ಮೆಸೇಜಸ್ ಏನ್ ಬರಬಹುದು ನೋಡೋಣ. ಏಸ್ ಆಫ್ ಕಪ್ಸ್ ಇಲ್ಲಿ ಆ ಥರ ನೋಡಿದಾಗ ನಿಮ್ಗೆ ಏನೇನ್ ಮೆಸೇಜಸ್ ಬರುತ್ತೆ. ಮತ್ತೆ ನೀವು ಮೀಟ್ ಆದ್ರೆ ಕೆಲವರು ಇಲ್ಲಿ ಮತ್ತೆ ಜಗಳ ಮಾಡ್ಕೋತೀರಾ, ಮತ್ತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ. ದಿ ಚಾರಿಯಟ್ ಕಾರ್ಡ್ ಇಲ್ಲಿ ಏನ್ ಅನ್ಸ್ತಾ ಇದೆ ಅಂತಂದ್ರೆ ತುಂಬಾ ಯೋಚನೆ ಮಾಡ್ತೀರಾ, ನಿದ್ದೆ ಮಾಡದೆ ಹಗಲು ರಾತ್ರಿ ನಿಮ್ಮ ಪರ್ಸನ್ ಅನ್ನ ನೆನೆಸ್ಕೋತೀರಾ. ನನ್ನ ಜೀವನದಲ್ಲಿ ಯಾಕೆ ಹೀಗಾಯ್ತು ಆತರ ತುಂಬಾ ನೆನೆಸ್ಕೋತೀರಾ. ಆದ್ರೆ ಮತ್ತೆ ಮೀಟ್ ಆದ್ರೆ ನೀವು ಆರ್ಗ್ಯುಮೆಂಟ್ಸ್ ಆಗುತ್ತೆ. ಕಾಂಟ್ಯಾಕ್ಟ್ ಬ್ಲಾಕ್ ಮಾಡಿರೋದೆಲ್ಲ ತೆಗೆದಾಗ ಮತ್ತೆ ನೀವಿಬ್ರು ಮಾತುಕತೆಗಳು ಆಡ್ಕೋತೀರಾ. ಆದ್ರೆ ಪ್ರೀತಿ ಮಾತ್ರ ಇದೆ ಅನ್ನೋದು ಹೇಳ್ತಾ ಇದೆ ಇಲ್ಲಿ ಏಸ್ ಆಫ್ ಕಪ್ಸ್. ಮತ್ತೆ ಅವ್ರು ನಿಮ್ ಜೀವನದಲ್ಲಿ ಬರಬಹುದು ಅನ್ನೋದು ಹೇಳ್ತಾ ಇದೆ ಇಲ್ಲಿ ಚಾರಿಯಟ್ ಕಾರ್ಡ್. ಆದ್ರೆ ಮತ್ತೆ ನೀವು ಹೀಗೆ ಸ್ವಲ್ಪ ಜಗಳ ಮಾಡ್ಕೊಂಡೇ ಇರ್ತೀರಾ. ನಿಮ್ ಲೈಫಲ್ಲಿ ಬರ್ತಾರೆ ಅವರು, ಮತ್ತೆ ಬಂದ್ರೆ ಇಲ್ಲಿ ಮತ್ತೆ ಇದೇನೆ, ಮತ್ತೆ ಮಾತುಕತೆಗಳು ನಡೆಯುತ್ತೆ. ಆದ್ರೆ ಪ್ರೀತಿ ಮಾತ್ರ ಇದೆ ಅನ್ನೋದು ಹೇಳ್ತಾ ಇದೆ. ಆದ್ರಿಂದ ಎಷ್ಟೇ ನೀವು ಜಗಳಾಡ್ಕೊಂಡ್ರು ನೀವು ಮತ್ತೆ ಚೆನ್ನಾಗಿ ಆಗ್ತೀರಾ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಇದಕ್ಕೆ ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಮೆಸೇಜಸ್ ಕೊಡಬಹುದು ನೋಡೋಣ. ಕೆಲವರು ಟ್ವಿನ್ ಫ್ಲೇಮ್ ನಲ್ಲೂ ಇದ್ದೀರಾ. ದಿ ಸನ್ ಕಾರ್ಡ್, ಬ್ಲಾಸಮಿಂಗ್ ಅಬಂಡೆನ್ಸ್, ಕಾರ್ನುಕೋಪಿಯಾ, ವುಮನ್ ಹೋಲ್ಡಿಂಗ್ ಎ ಕಾಯಿನ್. ಆದ್ರಿಂದ ನೀವಿಲ್ಲಿ ಒಬ್ರು ವರ್ಕಿಂಗ್ ಪರ್ಸನ್ ಆಗಿರಬಹುದು, ಮೇಲ್ ಆಗಿರಬಹುದು, ಫಿಮೇಲ್ ಆಗಿರಬಹುದು. ನಿಮ್ಮ ಲೈಫಲ್ಲಿ ಪ್ರಾಸ್ಪ್ಯಾರಿಟಿ ಇದೆ, ಫೈನಾನ್ಷಿಯಲ್ ಅಬಂಡೆನ್ಸ್ ಇದೆ ಅನ್ನೋದು ಹೇಳ್ತಾ ಇದೆ. ದಿ ಸನ್ ಕಾರ್ಡ್ ಇರೋದ್ರಿಂದ ನಿಮ್ ಲೈಫು ಮುಂದೆ ತುಂಬಾ ಚೆನ್ನಾಗಿದೆ. ನೀವಿಬ್ರು ಮೀಟ್ ಆಗ್ತೀರಾ, ಆದ್ರೆ ಮತ್ತೆ ಆರ್ಗ್ಯುಮೆಂಟ್ಸ್ ಅಲ್ಲಿ ಇರುತ್ತೆ, ಆದ್ರೆ ಪ್ರೀತಿನೂ ಇರುತ್ತೆ. ಮುಂದೆ ನಿಮ್ ಲೈಫು ಚೆನ್ನಾಗಿ ಮಾಡ್ಕೋತೀರಾ, ಇನ್ನೊಂದು ಕಮಿಟ್ಮೆಂಟ್ ಇದೆ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ನಂಬರ್ 7 ಅಥವಾ 8 ಇರೋದ್ರಿಂದ ಇನ್ನೊಂದು 3 months ಆರು ಆಗಬಹುದು, 2 months ಆರು ಆಗಬಹುದು, 3 weeks ಆರು ಆಗಬಹುದು, 2 weeks ಆರು ಆಗಬಹುದು. ನಿಮ್ಮ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆತರ ಇಲ್ಲೊಂದು ಟೈಮ್ ಫ್ರೇಮ್ ಇದೆ. ಇನ್ ಕೆಲವರಿಗೆ 8 weeks ಇದೆ. ಇದಕ್ಕೆ ಇನ್ನೊಂದು ಒರಾಕಲ್ ಕಾರ್ಡ್ ಇಂದ ನಿಮ್ಗೆ ಏನ್ ಮೆಸೇಜ್ ಇರಬಹುದು ನೋಡೋಣ. ಏನ್ ಮೆಸೇಜ್ ಬರಬಹುದು ಆತರ ನೋಡಿದಾಗ ಕಾಂಪ್ರಮೈಸ್ ಹೇಳ್ತಾ ಇದೆ. ನೋಡಿದ್ರಾ, ನಿಮ್ಮ ಏನೇನೇ ಡಿಸಿಷನ್ಗಳಿರಬಹುದು, ಏನೇ ಆರ್ಗ್ಯುಮೆಂಟ್ಸ್ ಇರಬಹುದು, ಅದನ್ನೆಲ್ಲ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ನೀವು ಯಾವಾಗಲೂ ಜಗಳಾಡೋ ಮೂಡಲ್ಲಿ ಇರೋದ್ರಿಂದ ಆದಷ್ಟು ನಿಮ್ಮ ಜಗಳಗಳನ್ನ ಕಡಿಮೆ ಮಾಡಿಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡಾಗ ನಿಮ್ ಲೈಫ್ ಇಲ್ಲಿ ಚೆನ್ನಾಗಾಗುತ್ತೆ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ನಿಮ್ ಪರ್ಸನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಕಾಂಪ್ರಮೈಸ್ ಮಾಡಿಕೊಂಡು ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿದಾಗ ನಿಮ್ಮ ಲೈಫಲ್ಲಿ ಒಂದು ಬೆಳಕು ಬರುತ್ತೆ. ವೆರಿ ಸೂನ್ ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೊ ದಟ್ ಇಟ್ ಕಮ್ಸ್ ಟು ಯು ನಾವ್. ಆ ಥರ ನಿಮ್ಗೆ ಮೆಸೇಜ್ ಇದೆ. ವೆರಿ ಸೂನ್ ಅಂತ ಬಂದಿದೆ ನೋಡಿ. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್, ಅಲೋ ದಿಸ್ ಸಿಚುಯೇಷನ್ ಟು ಅನ್ಫೋಲ್ಡ್ ನ್ಯಾಚುರಲಿ. ನ್ಯಾಚುರಲ್ ಆಗಿ ಈ ಎಲ್ಲ ಜಗಳಗಳೆಲ್ಲ ಹೀಲ್ ಆಗಕ್ಕೆ ಬಿಡಿ. ಇಲ್ಲೊಂದು ಪ್ಯಾಷನ್ ಇದೆ ನಿಮ್ಮ ಲವ್ ಲೈಫ್ ಅಲ್ಲಿ. ಅಲೋ ಯುವರ್ ಹಾರ್ಟ್ ಅಂಡ್ ಸೋಲ್ ಟು ಸಿಂಗ್ ವಿತ್ ಜಾಯ್. ಆದ್ರಿಂದ ನಿಮ್ಮ ಲೈಫ್ ಮುಂದೆ ತುಂಬಾ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.
ಹಲೋ ಪೈಲ್ ನಂಬರ್ 3. ನಿಮ್ಗೆ ಏನೇನ್ ಮೆಸೇಜ್ ಬರಬಹುದು ನೋಡೋಣ. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ತುಂಬಾ ದಿವಸದಿಂದ, ಅವ್ರಿಗೆ ಏನೇನ್ ಮೆಸೇಜ್ ಬರಬಹುದು ನೋಡೋಣ. ಇಲ್ಲಿ ದಿ ಫೂಲ್ ಕಾರ್ಡ್, 4 ಆಫ್ ಕಪ್ಸ್, 6 ಆಫ್ ವ್ಯಾಂಡ್ಸ್, 2 ಆಫ್ ಕಪ್ಸ್, ದಿ ಲವರ್ಸ್ ಕಾರ್ಡ್, ಇಲ್ಲಿ ದಿ ಡೆವಿಲ್ ಕಾರ್ಡ್. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ನೋಡೋಣ. ಸದ್ಯದಲ್ಲಿ ಇಲ್ಲೊಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ನಿಮ್ ಪರ್ಸನ್. ಅಂದ್ರೆ ಮನೆಯವರು ಅವ್ರಿಗೆ ನಿಮ್ಮ ಸಂಬಂಧ ಬೇಡ ಅಂತ ಹೇಳ್ತಾ ಇರಬಹುದು. ಇಲ್ಲಿ ಅವ್ರಿಗೆ ಬೇರೆ ಯಾರೂ ಇಷ್ಟ ಆಗ್ತಾ ಇಲ್ಲ ಇಲ್ಲಿ. ಆದ್ರೆ ಮನೆಯವ್ರನ್ನ ಎದುರಿಸೋದು ಕಷ್ಟ. ಯಾಕೆಂದ್ರೆ ಚಿಕ್ಕಂದಿಂದ ಹುಟ್ಟಿ ಬೆಳೆದು ಬಂದಿರ್ತಾರೆ. ಮನೆಯವ್ರಿಗೆ ಎದುರಾಡಕ್ಕೂ ಆಗ್ತಾ ಇಲ್ಲ ಇಲ್ಲಿ. ಆದ್ರೆ ನಿಮ್ಮನ್ನ ಬಿಡಕ್ಕೂ ಆಗ್ತಾ ಇಲ್ಲ. ಆತರ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಆದ್ರೆ ಇಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ನಿಮ್ಮಿಬ್ಬರಲ್ಲಿ. ಅವರು ಅವ್ರನ್ನೆಲ್ಲ ಎದುರಿಸಿ ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದೆ. ಯಾಕೆಂದ್ರೆ ನಿಮ್ಮ ಬಗ್ಗೆ ಅವ್ರಿಗೊಂದು ಪೊಸೆಸಿವ್ನೆಸ್ ಇದೆ. ನಿಮ್ಮನ್ನ ಬಿಟ್ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ. ಆದ್ರೆ ಮನೆಯವ್ರನ್ನೂ ಬೇಕು, ನೀವು ಬೇಕು, ಆತರ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಯಾರನ್ನಾದ್ರೂ ಎದುರಿಸಬಹುದು, ಆದ್ರೆ ಮನೆಯವರನ್ನ ಎದುರು ಹಾಕೊಳ್ಳೋದು ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಈಗ ಅವ್ರಿಗೆ. ಅದು ಹೌದು. ಆದ್ರೆ ನಿಮ್ ಕಡೆಗೆ ಬರ್ತಾರೆ. ನಿಮ್ಮ ಪ್ರೀತಿ ಇಲ್ಲೊಂದು ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ 2 ಆಫ್ ಕಪ್ಸ್ ಇದೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಆದ್ರಿಂದ ಅವರು ನಿಮ್ ಕಡೆಗೆ ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ನಿಮ್ಮನ್ನ ಮಾತಾಡಿಸಬಹುದು ಅವರು. ಆದಷ್ಟು ಬೇಗ ನಿಮ್ ಕಡೆ ಬರಬಹುದು. ಯಾರು ಎಷ್ಟೇ ಹಿಡಿದಿಟ್ಕೊಂಡ್ರು ಮತ್ತೆ ನಿಮ್ಗೆ ಅವರು ಮಾತಾಡಿಸ್ತಾರೆ, ಬರ್ತಾರೆ ನಿಮ್ ಕಡೆಗೆ ಅನ್ನೋದು ಹೇಳ್ತಾ ಇದೆ ಕಾರ್ಡ್ಸ್. ಇಲ್ಲಿ 10 ಆಫ್ ವ್ಯಾಂಡ್ಸ್, ಇಲ್ಲಿ ಕ್ವೀನ್ ಆಫ್ ಕಪ್ಸ್, ದಿ ಮೂನ್ ಕಾರ್ಡ್, 7 ಆಫ್ ಪ್ಯಾಂಟಿಕಲ್ಸ್, ಟೆಂಪರೆನ್ಸ್ ಕಾರ್ಡ್, 6 ಆಫ್ ಸಾರ್ಡ್ಸ್, ಪೇಜ್ ಆಫ್ ಪ್ಯಾಂಟಿಕಲ್ಸ್, ಇಲ್ಲಿ ಡೆತ್ ಕಾರ್ಡ್ ಎಲ್ಲ ಇರೋದ್ರಿಂದ ನೈಟ್ ಆಫ್ ಕಪ್ಸ್. ನಿಮ್ಗೋಸ್ಕರ ಪ್ರಪೋಸಲ್ ತಗೊಂಡು ಬರ್ತಾರೆ ಅವರು. ಇಲ್ಲಿ ದಿ ಮೂನ್ ಕಾರ್ಡ್ ಇರಬಹುದು. ಥರ್ಡ್ ಪಾರ್ಟಿ ಅವರು ಯಾರೇ ಎಷ್ಟು ಹೇಳಿಕೊಟ್ರು ನಿಮ್ ಬಗ್ಗೆ ಅವ್ರು ಕೇಳೋ ಸ್ಥಿತಿನಲ್ಲಿ ಇಲ್ಲ. ನಿಮ್ ಕಡೆ ಅವರು ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದೆ. ಆದಷ್ಟು ಬೇಗ ಅವರ ಮನಸ್ಸು ಚೇಂಜ್ ಆಗುತ್ತೆ. ಕೆಲವು ಸರಿ ತುಂಬಾ ಸೀಕ್ರೆಟ್ ಆಗಿ ಇರ್ತಾರೆ ಅವರು, ಯಾರಿಗೆ ಏನು ಹೇಳ್ಕೊಳ್ಳಲ್ಲ. ಪೇಷನ್ಸ್ ಇಂದ ಈ ಸಿಚುವೇಶನ್ ಇಂದ ಆಚೆ ಬರ್ತಾರೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಎಫರ್ಟ್ಸ್ ಹಾಕೊಂಡು ಬರ್ತಾರೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಡೆತ್ ಕಾರ್ಡ್ ಇರೋದ್ರಿಂದ ಒಂದು ಬದಲಾವಣೆ ಇದೆ ನಿಮ್ಮ ಲೈಫ್ ಅಲ್ಲಿ. ಆದ್ರೆ ಇದಕ್ಕೋಸ್ಕರ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ನೀವು. ಇಲ್ಲಿ ಹೆಚ್ಚು ಅಂತಂದ್ರೆ 6 ಮಂತ್ಸ್ ಆಗಿರಬಹುದು, ಅಥವಾ 7 ವೀಕ್ಸ್ ಆಗಿರಬಹುದು, 6 ವೀಕ್ಸು ಆಗಬಹುದು. ಆತರ ನಿಮ್ಗೆ ಇಲ್ಲೊಂದು ಟೈಮ್ ಫ್ರೇಮ್ ತೋರಿಸ್ತಾ ಇದೆ. ಕೆಲವ್ರಿಗೆ ಇಲ್ಲಿ 10 ಮಂತ್ಸು ಆಗಬಹುದು, ಅಥವಾ 10 ವೀಕ್ಸು ಇರಬಹುದು. ಇಷ್ಟು ದಿನದೊಳಗಡೆ ನಿಮ್ ಪರ್ಸನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಒಂದು ಡಿಸಿಷನ್ ತಗೋತಾರೆ, ಆತರ ಇಲ್ಲಿ ಅನ್ನಿಸ್ತಾ ಇದೆ. ಆದ್ರಿಂದ ನಿಮ್ಗೆ ಒರಾಕಲ್ ಕಾರ್ಡ್ಸ್ ಏನೇ ಹೇಳ್ಬೋದು ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ತುಂಬಾ ಜನಕ್ಕೆ ಅನ್ವಯಿಸುತ್ತೆ. ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್, ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ಡೋರ್ ಟು ವ್ಯಾಲ್ಯೂ. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ಎಲ್ಲ? ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. ಇಲ್ಲಿ ನಿಮ್ಮ ಪರ್ಸನ್ ಒಂದು ಒಳ್ಳೆ ಕೆಲಸದಲ್ಲಿ ಇರಬಹುದು. ಅವರು ಈ ಸಮಯದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅನ್ನೋದು ಹೇಳ್ತಾ ಇದೆ. ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ನೀವು ಯಾರೇ ಆಗಿರಬಹುದು, ಇಲ್ಲಿ ಮೇಲ್ ಆಗಿರಬಹುದು, ಫಿಮೇಲ್ ಆಗಿರಬಹುದು, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ ಅಲ್ಲಿ ಒಂದು ಪ್ರಾಸ್ಪ್ಯಾರಿಟಿ ಇದೆ, ಮುಂದೆ ನಿಮ್ ಲೈಫ್ ಚೆನ್ನಾಗಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಈ ಕಾರ್ಡ್ಸ್ ಎಲ್ಲ. ನಿಮ್ಗೆ ಏಂಜಲ್ ಆನ್ಸರ್ಸ್ ಏನ್ ಬರಬಹುದು? ಕಮ್ಯುನಿಕೇಟ್ ಕ್ಲಿಯರ್ಲಿ ಆತರ ಬಂದಿದೆ ನಿಮ್ಗೆ. ನಿಮ್ಮ ಸಮಸ್ಯೆಗಳು ಏನೇ ಇರಬಹುದು, ನೀವು ಸರಿಯಾಗಿ ಮಾತಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಇದಕ್ಕೆ
ಮತ್ತೆ ಇನ್ನೊಂದೆರಡು ಮೆಸೇಜ್ ನೋಡೋಣ ನಿಮ್ಗೆ ಏನ್ ಮೆಸೇಜಸ್ ಬರಬಹುದು. ದಿಸ್ ಕುಡ್ ಬಿ ದಿ ಒನ್. ಮತ್ತೆ ಕೋಡಿಪೆಂಡೆನ್ಸಿ. ಅಡಿಕ್ಷನ್ಸ್ ಆರ್ ಎಫೆಕ್ಟಿಂಗ್ ಯುವರ್ ರೊಮ್ಯಾಂಟಿಕ್ ಲೈಫ್. ಮತ್ತೆ ಸೆಪರೇಷನ್. ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ದಿ ಹೊರೈಸನ್. ಟ್ರಸ್ಟ್. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ತುಂಬಾ ಜನಕ್ಕೆ ಅನ್ವಯಿಸುತ್ತೆ. ದಿಸ್ ಕುಡ್ ಬಿ ದಿ ಒನ್. ಯು ಆರ್ ಆಲ್ರೆಡಿ ಮೆಟ್ ದಿ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ಕೆಲವರಿಗೆ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ನೀವು ಆಲ್ರೆಡಿ ಮೀಟ್ ಆಗಿರಬಹುದು ಒಬ್ರನ್ನ ಒಬ್ರು. ಕೆಲವು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ದೂರ ಇದ್ದೀರಾ, ಸೆಪರೇಷನ್ ಅಲ್ಲಿ ಇದ್ದೀರಾ. ಮತ್ತೆ ನೀವಿಬ್ರು ಒಟ್ಟಿಗೆ ಸೇರ್ತೀರಾ. ಕೋಡಿಪೆಂಡೆನ್ಸಿ. ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗ್ತೀರಾ. ಆದ್ರೆ ಇಲ್ಲಿ ಕೆಲವರಿಗೆ ಅಡಿಕ್ಷನ್ಸ್ ತೋರಿಸ್ತಾ ಇದೆ. ಆದ್ರಿಂದ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಏನೇ ಇರಬಹುದು, ನಿಮ್ಮ ಅಡಿಕ್ಷನ್ಸ್ ಇರಬಹುದು, ನೆಗೆಟಿವಿಟಿ ಇರಬಹುದು, ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಆದ್ರಿಂದ ಮತ್ತೆ ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಮುಂದೆ ನಿಮ್ ಲೈಫ್ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.